ಲೋಕಸಭೆ ಚುನಾವಣೆಗೆ ದಳ ಕಮಲ ಜೋಡಿಯಾಗಿ ಯುದ್ಧಕ್ಕೆ ಮುಂದಾಗ್ತಾ ಇರೋದ್ರಿಂದ ಸಹಜವಾಗಿ ಎಲ್ಲೆಲ್ಲಿ ವಿರೋಧಿಗಳಿದ್ರೋ ಎಲ್ಲರೂ ಕೂಡ ಒಗ್ಗೂಡಿ ಹೋಗಲೇಬೇಕಾದಂತ ಅನಿವಾರ್ಯತೆ. ಸದ್ಯ ಹಳೆ ದ್ವೇಷ ಮರೆತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದಿದ್ದಾರೆ ಸುರೇಶ್ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಚ್.ಡಿ.ಡಿ ಹೆಸರು ಕೇಳಿದ್ರೆ ಸಿಡಿಮಿಡಿ ಆಗ್ತಾ ಇದ್ರು ಸುರೇಶ್ ಗೌಡ. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಮೈತ್ರಿ ಫೈನಲ್ ಆಗ್ತಾ ಇದ್ದಂತೆ ಎಲ್ಲವೂ ಅದಲು ಬದಲಾಗಿದೆ. ಬಿಡದಿಯ ಎಚ್.ಡಿ.ಕೆ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಕೂಡ ಆಗಿದೆ. ಇಬ್ಬರ ಮಧ್ಯೆ ಭೇಟಿಯಾದ್ರು, ಕಾಲಿಗೆ ನಮಸ್ಕಾರ ಮಾಡಿದ್ರು. ಹಳೆ ದ್ವೇಷ ಮರೆತು ಇಬ್ರು ಕೂಡ ಒಂದಾಗಿದ್ದಾರೆ. ಅನಿವಾರ್ಯ ಇದು. ಕಾರಣ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಲೋಕಸಭೆ ಚುನಾವಣೆಯನ್ನ ಎದುರಿಸಬೇಕು ಅಂತ ಆದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಲೇಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ. ಹಾಗಾಗಿ ಸುರೇಶ್ ಗೌಡ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿ ಆಗ್ತಾ ಇದ್ದಂತೆ ಅವರ ಕಾಲಿಗೆ ನಮಸ್ಕಾರ ಮಾಡಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಜಕೀಯದಲ್ಲಿ ಯಾರು ಕೂಡ ವೈರಿಗಳು ಅಲ್ಲ, ಯಾವಾಗ ಬೇಕಾದ್ರೂ ಕೂಡ ಮಿತ್ರರಾಗಬಹುದು ಅನ್ನೋದಕ್ಕೆ ಈ ಬೆಳವಣಿಗೆಗಳು ಸಾಕ್ಷಿ. ಎಪಿಎಂಸಿ ಅಧ್ಯಕ್ಷ ನಮ್ಮ ಜಿಲ್ಲಾ ಕಾರ್ಯದರ್ಶಿ ನಾನು ಸುರೇಶ್ ಅಣ್ಣ ಒಬ್ಬರು ಬಂದ್ರೆ ಅಂತ ಇದ್ರೆ ನೀವೆಲ್ಲ ಇವತ್ತು ಬಂದು ಇಷ್ಟೊಂದು ನನಗೆ ಒಂದು ರೀತಿ ಒಂದು ಖುಷಿ ಕೊಟ್ಟಿದ್ದೀರಿ. ಯಾಕಂದ್ರೆ ಬಹಳ ಸಂತೋಷವು ನೀವೆಲ್ಲ ಇವತ್ತು ನಿಮ್ಮ ಮನೆಗೆ ಇವತ್ತು ಬಂದಿದ್ದೀರಿ. ನಾನು ಆಹ್ವಾನ ಕೊಡದೆ ಬಂದಿದ್ದೀರಿ. ನೀವು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಹೇಳಿ ನಿಮ್ಮ ದುಡಿಮೆ, ನಿಮ್ಮ ಪ್ರೀತಿ ವಿಶ್ವಾಸ ಬಹುಶಃ ಈ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನನಗಿರ್ತಕ್ಕಂಥದ್ದು ನಾನು ಎಷ್ಟು ಸೀಟ್ ತಗೋಬೇಕು ಅಂತಕ್ಕಂಥದ್ದು ನನ್ನ ಅರ್ಥ ಇಲ್ಲ. ಈ ಕಾಂಗ್ರೆಸ್ನ ಆಡಳಿತ ಇಲ್ಲೇ ನಡೆಸ್ತಾ ಇದ್ದಾರೆ. ಅದಕ್ಕೆ ಅಂತಿಮ ಒಂದು ಇತಿಶ್ರೀ ಆಡಬೇಕು ಅಂದರೆ 28ಕ್ಕೆ 28 ಸ್ಥಾನವನ್ನು ನಾವು ಗೆಲ್ಲಬೇಕು. ನಾವು ಹೇಳಿದಂಥ ರೀತಿಯಲ್ಲಿ ನಮ್ಮ ಚಾಮರಾಜನಗರದಿಂದ ಪ್ರಾರಂಭ ಆದರೆ ಅಪ್ ಟು ಚಿತ್ರದುರ್ಗ ಒಂದು ಸೀಟ್ ಕಾಂಗ್ರೆಸ್ ಗೆಲ್ಲಕ್ಕಾಗಲ್ಲ. ನಾವು ನೀವು ಒಂದಾದಾಗ, ಎರಡು ಪಾರ್ಟಿಗಳು ಒಂದಾದಾಗ ಒಂದೇ ಒಂದು ಸೀಟು ಗೆಲ್ಲಕ್ಕಾಗಲ್ಲ. ಅದರಿಂದ ಇವತ್ತೊಂದು ಒಳ್ಳೆ ವಾತಾವರಣ ಪ್ರಾರಂಭ ಆಗಿದೆ. ನಾನು ಸುರೇಶ್ ಅಣ್ಣ ಒಬ್ಬರು ಬಂದ್ರೆ ಅಂತ ಇದ್ರೆ ನೀವೆಲ್ಲ ಇವತ್ತು ಬಂದು ಇಷ್ಟೊಂದು ನನಗೆ ಒಂದು ರೀತಿ ಒಂದು ಖುಷಿ ಕೊಟ್ಟಿದ್ದೀರಿ. ಯಾಕಂದ್ರೆ ಬಹಳ ಸಂತೋಷವು ನೀವೆಲ್ಲ ಇವತ್ತು ನಿಮ್ಮ ಮನೆಗೆ ಇವತ್ತು ಬಂದಿದ್ದೀರಿ. ನಾನು ಆಹ್ವಾನ ಕೊಡದೆ ಬಂದಿದ್ದೀರಿ ನೀವು ಪ್ರೀತಿಯಿಂದ. ನೋಡಿ, ರಾಜಕೀಯದಲ್ಲಿ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋದು ಇದಕ್ಕೇನೆ. ನೋಡಿ, ಎಚ್.ಡಿ.ಡಿ ಅವರ ಹೆಸರು ಕೇಳಿದ್ರೆ ಸುರೇಶ್ ಗೌಡರು ಸಿಡಿಮಿಡಿಗೊಳ್ತಾ ಇದ್ರು. ಇದೀಗ ಹಳೆ ದ್ವೇಷವನ್ನೆಲ್ಲವನ್ನು ಕೂಡ ಮರೆತು ಎಚ್.ಡಿ.ಕೆ ಕಾಲಿಗೆ ಸುರೇಶ್ ಗೌಡರು ಇದ್ರು. ಕೆಲವೊಂದಿಷ್ಟು ಮಾತುಕತೆಗಳನ್ನು ಆಡಿದ್ರು. ಅದಾದ್ಮೇಲೆ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕರು ಸುರೇಶ್ ಗೌಡರು ಧ್ರುವೀಕರಣ ಮಾಡಿ ಅದನ್ನ ಪಾರ್ಟಿ ಕನ್ವರ್ಷನ್ ಮಾಡುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಕುಮಾರಸ್ವಾಮಿ ಅವರಿಗೆ ನಾನು ವಿನಂತಿ ಮಾಡ್ತೇನೆ, ಕುಮಾರಣ್ಣವರಿಗೆ ನೀವು ನಮ್ಮ ತುಮಕೂರು ಜಿಲ್ಲೆಗೆ ಬರಬೇಕು, ಬಂದು ಒಂದು ಮೀಟಿಂಗ್ ಮಾಡಬೇಕು ಎಲ್ಲ ಪಕ್ಷ. ಆದ್ರೆ ಎರಡೂ ಪಕ್ಷಗಳು ಕೂತ್ಕೊಂಡು ಮಾತಾಡಿ ಎಲ್ಲೂ ಕೂಡ ಗೊಂದಲ ಆಗದಂಗೆ ಆ ಓಟಿನ ಧ್ರುವೀಕರಣ ಮಾಡಿ ಅದನ್ನ ಪಾರ್ಟಿ ಕನ್ವರ್ಷನ್ ಮಾಡುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಕುಮಾರಸ್ವಾಮಿ ಅವರಿಗೆ ನಾನು ವಿನಂತಿ ಮಾಡ್ತೇನೆ, ಕುಮಾರಣ್ಣವರಿಗೆ ನೀವು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಜಗದೀಶ್, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಲೋಕಸಭೆ ಚುನಾವಣೆಯಲ್ಲಿ ಯಾರ್ಯಾರು ವಿರೋಧಿಗಳಿದ್ರೋ ಎಲ್ಲರೂ ಕೂಡ ಒಗ್ಗೂಡಿ ಹೋಗಲೇಬೇಕಾದಂತ ಅನಿವಾರ್ಯತೆ. ಇನ್ನೊಂದು ವಿಚಾರ, ರಾಜಕೀಯದಲ್ಲಿ ಯಾರು ಕೂಡ ಶತ್ರುಗಳಲ್ಲ, ಯಾವಾಗ ಬೇಕಾದ್ರೂ ಮಿತ್ರರಾಗ್ತಾರೆ ಅನ್ನೋದಕ್ಕೆ ಇದೊಂದು ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಜಗದೀಶ್, ಏನ್ ಬೆಳವಣಿಗೆ ಆಯ್ತು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಖಂಡಿತ ಶ್ರುತಿ, ನಿಜಕ್ಕೂ ಕೂಡ ಅಂದ್ರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಒಂದು ಬೆನ್ನಲ್ಲೇ ಲೋಕಸಭಾ ಚುನಾವಣೆಯನ್ನ ಶತಾಯಗತವಾಗಿ ಗೆಲ್ಲಬೇಕು ಅಂತ ಹೇಳಿ ಈಗ ಮುಂದಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಯಾರು ವಿರೋಧವನ್ನ ವ್ಯಕ್ತಪಡಿಸ್ತಿರೋ ಅಂತವರೆಲ್ಲರೂ ಕೂಡ ಈಗ ಒಗ್ಗಟ್ಟಾಗಿ ಹೋಗುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆ ಹಾಗೂ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸಾಕಷ್ಟು ಒಂದು ವೈರತ್ವವನ್ನು ಕೂಡ ಇಟ್ಕೊಂಡಿತ್ತು. ಅಂದ್ರೆ ಏನೋ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕರಂತ ಸುರೇಶ್ ಗೌಡ್ರು ಅಂದ್ರೆ ಅವರಿಗೆ ದೇವೇಗೌಡರ ಒಂದು ಕುಟುಂಬದ ಹೆಸರನ್ನ ಕೇಳಿದ್ರೆ ಅವ್ರಿಗೆ ಏನೋ ಒಂದ್ ಕಡೆ ಸಿಡಿಮಿಡಿಗೊಳ್ತಾ ಇದ್ರು. ಅಂತವ್ರು ಕೂಡ ಈಗ ಏನೋ ರಾಮನಗರದಲ್ಲಿರುವಂತಹ ಬಿಡದಿಯ ಮನೆಯಲ್ಲಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಈಗ ಪಡೆದಿರುವಂತ ಎಲ್ಲೊಂದ್ ಕಡೆ ಮುನಿತನ್ನ ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಲೋಕಸಭಾ ಚುನಾವಣೆಗೆ ಹೋಗ್ಬೇಕು ಅನ್ನೋದು ಕೂಡ ಅವರ ಒಂದು ಧ್ಯೇಯ ಆಗಿರುವಂತದ್ದು. ಈಗ ಏನು ನೂರಾರು ಕಾರ್ಯಕರ್ತರ ಜೊತೆ ಏನು ಅಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಕೆಲ ಕಾಲ ಒಂದು ರಹಸ್ಯ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು.
ಒಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ವೈರತ್ವವನ್ನು ಕೂಡ ಮರೆತು ಈಗ ಒಟ್ಟಾಗಿ ಲೋಕಸಭೆಗೆ ಹೋಗ್ಬೇಕು ಅಂತ ಕೂಡ ಈಗ ಅನ್ಕೊಂಡಿರುವಂತದ್ದು ಸುದ್ದಿ. ಓಕೆ ಜಗದೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.